ಸರ್ ಇದು ನೋಡಕ್ಕೆ ಸಿರಿತನ, ಒಳಗಡೆ ಬಡತನ. ತಂದೆಗೆ ನಾವು 6 ಜನ ಮಕ್ಕಳು, ನಾನು ನಮ್ಮ ಸಿಸ್ಟರ್ ಮಾತ್ರ ಈ ತರ ಇದೀವಿ. ಈ ತರ ಇರೋದಕ್ಕೆ ಒಂದು ಅಡ್ವಾಂಟೇಜ್ ಆಗಿ ಸ್ಪೋರ್ಟ್ಸ್ ನ ಸೆಲೆಕ್ಷನ್ ಮಾಡ್ಕೊಂಡೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿ 30 ದೇಶಗಳನ್ನ ಸುತ್ಕೊಂಡು ಬಂದಿದ್ದೀನಿ. ಟೋಟಲ್ ನನ್ನ ಹತ್ರ 60 ಇದೆ ಇರುತ್ತೆ. 20 ಸಿಲ್ವರ್ ಇದೆ, ಒಂದು 22 ಬ್ರಾಂಜ್ ಇದೆ. ಇನ್ನು ಕೌಂಟಿಂಗ್ ಇನ್ನೂ ಜಾಸ್ತಿ ಇದೆ ಅನ್ನೋದು ಸರ್. ಈಗ ಒಂದು 2.5-3 ಕೋಟಿ ನೋಡಿ ಸರ್. ಈ ಬಿಸ್ನೆಸ್ ಅಂದ್ಮೇಲೆ ಸಾಲ ಹೋಗೋದು ಇರುತ್ತೆ, ಸಾಲ ತಗೊಳ್ಳೋದು ಇರುತ್ತೆ, ನಾವು ಕೊಡೋದು ಇರುತ್ತೆ, ಅವ್ರು ಕೊಡೋದು ಇರುತ್ತೆ. ನಾನ್ ಮ್ಯಾರಿಡ್. ಇವಾಗ 46 55 ಲಕ್ಷ ಬಂತು ಸರ್. ಇದು ನಾವು ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಮಾಡಿದಂದ್ರೆ ಇದು ನಮ್ಮ ಮಾವ ಒಬ್ರು ರಾಜೇಂದ್ರ ಅಂತ ಇದ್ರು, ನಮ್ಮ ಮಾವ ಇದ್ರು. ಅಂದ್ರೆ ಮಾವ ಅಂದ್ರೆ ನಿಮ್ಮ ಸಿಸ್ಟರ್ ಅವ್ರ ಹಸ್ಬೆಂಡ್ ಅವರಿದ್ರು. ನೀವು ಎಷ್ಟು ಜನ? ನಾವು ನಮ್ಮ ತಂದೆಗೆ ನಾವು 6 ಜನ ಮಕ್ಕಳು, 3 ಜನ ಗಂಡ್ ಮಕ್ಳು, 3 ಜನ ಹೆಣ್ಮಕ್ಳು. ಎಲ್ಲರೂ ಬೆಂಗಳೂರಲ್ಲಿ ಇದಾರ? ಎಲ್ಲ ಇಲ್ಲ ಸರ್, ಒಬ್ರು ಬಂಗಾರಪೇಟೆ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇದೀವಿ. ಅಂದ್ರೆ ನಮ್ಮ ಸಿಸ್ಟರ್ನ ಶಾಂತಿನಗರಕ್ಕೆ ಕೊಟ್ಟಿದ್ವಲ್ಲ, ಅಲ್ಲಿಂದ ನಾನು ಓದಕ್ ಬಂದವಾಗ ಅಲ್ಲಿ ನಮ್ಮ ಅಕ್ಕ ನಮ್ಮನ್ನ ಅವ್ರ ಮನೇಲಿ ಇಟ್ಕೊಂಡಿದ್ರು ಓದಕ್ಕೆ ಅಂತ. ನಮ್ಮ ಭಾವ ಕರ್ಕೊಂಬಂದು ಅವಾಗ 2002 ನಲ್ಲಿ ಡೆಂಗು ಫೀವರ್ ಬಂದು ನಮ್ಮ ಮಾವ ಎಕ್ಸ್ಪೈರ್ಡ್ ಆದ್ರು. ಅದಾದ್ಮೇಲೆ ನಾವು ಈ ಪ್ರಿಂಟಿಂಗ್ ಪ್ರೆಸ್ ಅವರು ಬಿಟ್ಟು ಹೋಗಿರೋ ಕೆಲಸನ ನೀವು ಕಂಟಿನ್ಯೂ ಮಾಡಿ ಇಂಪ್ರೂವ್ಮೆಂಟ್ ಮಾಡಿದೀವಿ. ನೀವೊಬ್ರೇ? ಇಲ್ಲ ಸರ್, ಅದ್ರ ಜೊತೆಗೆ ನಾವು ನಮ್ಮ ದೊಡ್ಡವರು, ನಮ್ಮ ಅಣ್ಣ ಲೆಕ್ಚರರು, ಅವರು ಸಪೋರ್ಟ್. ಆಮೇಲೆ ನನ್ನ ತಮ್ಮ ಇದ್ದಾನೆ, ಅವನು ನಾನು ಈ ಫೀಲ್ಡ್. ನಮ್ಮ ಬ್ರದರ್ ಲೆಕ್ಚರರು, ಅವರು ಸಪೋರ್ಟ್. ಆಮೇಲೆ ಫ್ಯಾಮಿಲಿ ಸಪೋರ್ಟ್, ಎಲ್ಲ ಸಪೋರ್ಟ್ ಇಂದಾನು ಬೆಳ್ಕೊಂಡ್ ಬಂದಿದೀವಿ. ಆಮೇಲೆ ನಿಮ್ ಫ್ಯಾಮಿಲಿನಲ್ಲಿ ನೀವೊಬ್ರು ನಾನು ನಮ್ಮ ಸಿಸ್ಟರ್ ಮಾತ್ರ ಈ ತರ ಇದೀವಿ. ಇನ್ನು ಮಿಕ್ದವರೆಲ್ಲ ಚೆನ್ನಾಗಿ ಕರೆಕ್ಟ್ ಆಗಿದ್ದಾರೆ. ನಿಮ್ ಸಿಸ್ಟರ್ ಏನ್ ಮಾಡ್ತಿದ್ದಾರೆ? ಅವರು ಮನೇಲಿ ಇರ್ತಾರೆ, ಎಲ್ಲೂ ಹೋಗಲ್ಲ, ಅವ್ರ ಮನೇಲಿ ಇರ್ತಾರೆ. ನಾನು ನನ್ನ ಇದು ಅಡ್ವಾಂಟೇಜ್ ಈ ತರ ಇರೋದಕ್ಕೆ ಒಂದು ಅಡ್ವಾಂಟೇಜ್ ಆಗಿ ಸ್ಪೋರ್ಟ್ಸ್ ನ ಸೆಲೆಕ್ಷನ್ ಮಾಡ್ಕೊಂಡೆ. ಸ್ಪೋರ್ಟ್ಸ್ ನ ಹ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅಂದ್ರೆ ನಾನು ಚಿಕ್ಕವಾಗಿರೋವಾಗಿಂದಾನೆ ನನ್ಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ದೊಡ್ಡವ್ರ ಜೊತೆಗೆ ಯಾವ ಸ್ಪೋರ್ಟ್ಸ್ ಆಡ್ತಿದ್ರಿ? ನಾನು ಖೋಖೋ ಫಸ್ಟ್, ಆಮೇಲೆ ಖೋಖೋ ಆಡ್ತಾ ಕೈಗೆ ಸಿಗಲ್ಲ. ಹೌದು, ಖೋಖೋ ಫಸ್ಟ್ ಆಡಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ನಂದು ಊರ್ ಬಂದು ಸ್ವಂತ ಊರ್ ಬಂದು ಕೋಲಾರ. ನಮ್ಮಪ್ಪ ಹೆಡ್ ಮಾಸ್ಟರ್ ರಿಟೈರ್ಡ್ ಆದ್ರು. ಮಕ್ಕಳು? ಹೌದು. ಅದಾದ್ಮೇಲೆ ನಾವು ಇಲ್ಲಿಗೆ ಬಂದಿದ್ದು. ನಾವು ಚೌಡೇಶ್ವರಿ ನಗರ ಕೋಲಾರಲ್ಲಿ ಇರೋದು. ಈಗಲೂ ಮನೆ ಇದೆ, ನಮ್ದೆಲ್ಲ ಮನೆ ಇದೆ. ನಮ್ ಚಿಕ್ಕಪ್ಪ ಅವರು ಎಲ್ಲ ಅಲ್ಲೇ ಇದ್ದಾರೆ. ನಮ್ ತಂದೆ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಅದಾದ್ಮೇಲೆ ನಾವು ಇಲ್ಲೇ ಬೆಂಗಳೂರಲ್ಲೇ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀವಿ ಸರ್. ಓಕೆ. ಸ್ಪೋರ್ಟ್ಸ್ ಅಂದ್ರೆ ನೀವು ಖೋಖೋ ಆಡಿದ್ರೆ ಆಮೇಲೆ ರನ್ನಿಂಗ್ ಹಂಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ರನ್ನಿಂಗ್. ಅದೇ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಆಮೇಲೆ ಅದಾದ್ಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿ 30 ದೇಶಗಳನ್ನ ಸುತ್ಕೊಂಡು ಬಂದಿದ್ದೀನಿ. ಗ್ರೇಟ್. ನಿಮ್ಗೆ ನೆನಪಲ್ಲಿ ತುಂಬಾ ಇಂಥ ದೇಶದಲ್ಲಿ ನಾನು ಆಡದೆ ಸ್ಯಾಟಿಸ್ಫ್ಯಾಕ್ಷನ್, ಇಷ್ಟು ಮೆಡಲ್ ತಂದೆ ಅನ್ನೋದು ಯಾವ್ದಾದ್ರು ಖುಷಿ? ಅಂದ್ರೆ ಫಸ್ಟ್ ಹೋಗಿದ್ದಂದ್ರೆ ಐರ್ಲೆಂಡ್ಗೆ ಸರ್. ರಮೇಶ್ ಟಿಕಾರಾಮ್ ಅಂತ ಇದ್ರು, ಅವರು ನಮ್ ಕೋಚ್. ಅಂದ್ರೆ ಅವರೇ ನಮ್ಗೆ ಈ ಮಟ್ಟಕ್ಕೆ. ಅವ್ರು ಹೆಂಗ್ ಸೆಲೆಕ್ಟ್ ಮಾಡಿದ್ರು ನಿಮ್ಮನ್ನ? ಅಂದ್ರೆ ಸರ್, ಅಂದ್ರೆ ನಮ್ದು ಪ್ಯಾರಾ ಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಇದೆ. ಆದ್ರಿಂದ ನಾವು ಆ ಸಂಸ್ಥೆಯಿಂದ ಅದು ನಮ್ದು ಬುನಾದಿ, ಅಲ್ಲಿಂದಾನೇ ನಾವು ಬೆಳ್ಕೊಂಡ್ ಬಂದಿರೋದು. ಅಂದ್ರೆ ಅಲ್ಲಿ ಸೆಲೆಕ್ಷನ್ ಆದ್ಮೇಲೆ ಐರ್ಲೆಂಡ್ಗೆ ಹೌದು ವರ್ಲ್ಡ್ ಡಾರ್ಫ್ ಗೇಮ್ಸ್ ಗೆ ಕರ್ಕೊಂಡು ಹೋದ್ರು ಅವರು ಸೆಲೆಕ್ಷನ್ ಮಾಡಿ. ಅಲ್ಲಿ ಫಸ್ಟ್ ಬ್ರಾಂಜ್ ಮೆಡಲ್ ಗೆದ್ದವಾಗ ನನ್ಗೆ ತುಂಬಾ ಖುಷಿ ಆಯ್ತು. ಬ್ರಾಂಜ್ ಮೆಡಲ್ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿ ಸೇರಿರೋದು ನೋಡಿ ಎಷ್ಟು ಸುಮಾರು 1,500-2,000 ಜನ ಪ್ರಪಂಚ ಪೂರ್ತಿ. ಹೌದು, ಫುಲ್ ಎಲ್ಲ ಡಾರ್ಪೆ ನಮ್ ತರನೇ. ನೋಡೇ ಇರ್ಲಿಲ್ಲಲ್ಲ ಅಷ್ಟು ಜನನ. ತುಂಬಾ ನೋಡಿ ಖುಷಿ ಆಯ್ತು. ನಿಮ್ದೇ ಫ್ಯಾಮಿಲಿ ಅಂತ? ಹೌದು, ಅದೇ ತರ ಖುಷಿ ಆಯ್ತು. ಖುಷಿ ಆದವಾಗ ಅಲ್ಲಿ ಗೆದ್ದವಾಗ ನಂಗೆ ತುಂಬಾ ಖುಷಿ ಆದ್ಮೇಲೆ ಹಂಗಿಂದಾನೇ ಬೆಳ್ಕೊಂಡ್ ಬಂದಿದ್ದು. ಓಕೆ. ಆಮೇಲೆ ಎಷ್ಟು ಗೋಲ್ಡ್ ತಗೊಂಡ್ರಿ, ಎಷ್ಟು ಸಿಲ್ವರ್? ಟೋಟಲ್ ನನ್ನ ಹತ್ರ 60 ಇದೆ. 60ರಲ್ಲಿ ಒಂದು 40 ಗೋಲ್ಡ್ ಇದೆ. ಒಂದು 40 ಗೋಲ್ಡ್? ಎಷ್ಟು ಗ್ರಾಮ್ ಬಾಳುತ್ತೆ? ಇಲ್ಲ ಸರ್, ಅದೆಲ್ಲ ಕೋಟೆಡ್ ಇರುತ್ತೆ. 20 ಸಿಲ್ವರ್ ಇದೆ, ಒಂದು 22 ಬ್ರಾಂಜ್ ಇದೆ. ಇನ್ನು ಕೌಂಟಿಂಗ್ ಇನ್ನೂ ಜಾಸ್ತಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು 11 ಪದಕಗಳಿದೆ. ಅದರಲ್ಲಿ ಒಂದು 5 ಗೋಲ್ಡ್ ಇದೆ, ಒಂದು 4 ಸಿಲ್ವರ್ ಇದೆ, ಒಂದು 2-3 ಬ್ರಾಂಜ್ ಇದೆ. ಓಕೆ ಸರ್. ಆಮೇಲೆ ಇದು ಪ್ರಶಸ್ತಿಗಳು?
ಪ್ರಶಸ್ತಿ ಸರ್ ಇದನ್ನೆಲ್ಲ ಗುರ್ಸಿ ನನಗೆ ಏಕಲವ್ಯ ಸಿಕ್ಕಿದೆ, ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ, ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಸೂಪರ್. ಇನ್ನೂ ಈ ಸಂಘಟನೆಗಳು ಅವು ಇವು ಕರೆದು ಒಂದು 100 ಮೇಲೆ ಸನ್ಮಾನ ಮಾಡಿರ್ಬೋದು. ಓಕೆ. ಆಮೇಲೆ ಏನಂದ್ರೆ ಅದ್ರ ಜೊತೆಗೆ ನಾನು ನಮ್ಮ ಬ್ರದರು ಈ ಸಪೋರ್ಟ್ ಇಂದ ಈ ಬಿಸ್ನೆಸ್ ಶುರು ಮಾಡ್ಕೊಂಡು ನಮ್ಮ ದೊಡ್ಡವರು ನಮ್ಮ ಬ್ರದರ್ನು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಈ ಮಟ್ಟಕ್ಕೆ ಇವಾಗ ಬೆಳೆದಿದ್ದೀವಿ ಅಂದ್ರೆ ಸ್ವಲ್ಪ ಸಾಲ ಮಾಡಿದ್ವಿ. ಬಿಸ್ನೆಸ್ ಅಂದ್ರೆ ಯಾರು ದುಡ್ಡು ಕೊಡಲ್ಲ, ಫಸ್ಟೇ ಇಷ್ಟು ಒಂದೇ ಸಾರಿ ತರಕ್ಕೂ ಆಗಲ್ಲ. ತರಕ ಆಗದೆ ಇರೋವಾಗ ಸ್ವಲ್ಪ ಚಿಕ್ಕದಿಂದ ದೊಡ್ಡದಾಗಿ ಸ್ವಲ್ಪ ಒಂದು ಮಟ್ಟ ಅಂದ್ರೆ ಅಷ್ಟು ಇನ್ನೂ ಕೊಡೋಷ್ಟು ಕೈ ಇದಿಲ್ಲ, ಆದ್ರೂ ಸ್ವಲ್ಪ ಪರವಾಗಿಲ್ಲ ಬೆಳೆದಿದ್ದೀವಿ ಸರ್. ಬೆಳೆದಿದ್ದೀರಾ? ಸಂತೋಷ ಇದೆ, ಸಂತೋಷ ಇದೆ, ತೃಪ್ತಿ ಇದೆ, ಸಾಕು ಸರ್. ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ, ಜಾಬ್ ಕಲ್ಸಿದ್ದೀರಾ, 14 ಜನ ಕೆಲಸ ಮಾಡ್ತಾರೆ, ಅದೊಂದು ನೆಮ್ಮದಿ ಇದೆ. ಲಾಭನೋ ನಷ್ಟನೋ ಒಟ್ನಲ್ಲಿ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ ಸರ್. ಒಂದ್ ಸ್ವಂತ ಮನೆ ಏನಾದ್ರು ಮಾಡ್ಕೊಂಡಿದ್ದೀರಾ ಬೆಂಗಳೂರಲ್ಲಿ? ಮಾಡ್ಕೋಬೇಕು, ಮಾಡ್ಬೇಕು. ಈಗ ಇಷ್ಟೊಂದು ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ಇನ್ವೆಸ್ಟ್ಮೆಂಟ್ ಇಷ್ಟು ದಿನ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀರಾ? ಇನ್ವೆಸ್ಟ್ಮೆಂಟಿಂಗ್ ಸರ್ ಇರ್ಬೋದು ಸರ್, ಈಗ ಒಂದು 2.5-3 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್. 2.5 ಇಂದ 3 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್. ಸ್ಟಾರ್ಟ್ ಮಾಡಿದಾಗ ಸರ್? ಸ್ಟಾರ್ಟ್ ಮಾಡಿದಾಗ ಏನಿರ್ಲಿಲ್ಲ ಸರ್, 0 ಇತ್ತು. ಅಲ್ಲ, ನಿಮ್ಗೆ ಕೆಲಸನೇ ಗೊತ್ತಿರ್ಲಿಲ್ಲ ಈ ಪ್ರಿಂಟಿಂಗ್ ಇಂದು? ಅಂದ್ರೆ ಹಂಗಂಗೆ ಕಲ್ಕೊಂಡ್ ಬಂದಿರೋ ಸರ್, ಒಂದ್ ಬರಲ್ಲ ಸರ್. ಏನೊಂದು ಅಷ್ಟೇನೆ ಸರ್, ಇವಾಗ ಮಗು ಹುಟ್ಟಿದವಾಗ ಏನ್ ಗೊತ್ತಾಗುತ್ತೆ, ಅದು ಬೆಳೀತಾ ಎಲ್ಲ ಗೊತ್ತಾಗುತ್ತೆ. ಹೌದು, ಬಿದ್ದು ಬೆಳೆದಿರೋದು ಸರ್. ಬಿಸ್ನೆಸ್ ಅಲ್ಲಿ 100% ಯಾರು ಸಕ್ಸಸ್ ಆಗ್ತೀನಿ ಅಂತ ಹೇಳಕ್ಕಾಗಲ್ಲ. ಮೇಲೆ ಬಿದ್ದು ಪ್ರಿಂಟ್ ಹಾಕ್ಸಿ ದುಡ್ಡು ಕೊಡ್ಲಾರ್ದಂಗ್ ಹೋದವರು ಬಹಳ ಹಂಗಲ್ಲ. ಕರೋನಾನಲ್ಲಿ ಹೋಯ್ತು, ಅದಾದ್ಮೇಲೆ ಸ್ವಲ್ಪ ಕಂಪ್ನಿ ಕ್ಲೋಸ್ ಆಗ್ತಾ ಇದೆ ನೋಡಿ ಸರ್. ಈ ಬಿಸ್ನೆಸ್ ಅಂದ್ಮೇಲೆ ಸಾಲ ಹೋಗೋದು ಇರುತ್ತೆ, ಸಾಲ ತಗೊಳ್ಳೋದು ಇರುತ್ತೆ, ನಾವು ಕೊಡೋದು ಇರುತ್ತೆ, ಅವ್ರು ಕೊಡೋದು ಇರುತ್ತೆ. ಅದು ಇದ್ರಲ್ಲಿ ಬ್ಯಾಲೆನ್ಸ್ ಮಾಡಕ್ಕೆ ಆಗಲ್ಲ ಬಿಸ್ನೆಸ್ ಅಲ್ಲಿ. ಒಂದ್ ಸ್ವಲ್ಪ ಹಂತಕ್ಕೆ ಬೆಳ್ದವಾಗ ಅವ್ರವ್ರ ದುಡ್ಡು ಅವ್ರು ಕೊಡ್ಬೋದು, ನಮ್ ದುಡ್ಡು ನಾವು ತಗೋಬಹುದು ಅನ್ನೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ ಸರ್. ಇದು ನೋಡಕ್ಕೆ ಸಿರಿತನ, ಒಳಗಡೆ ಬಡತನ, ಆ ತರ ಬಿಸ್ನೆಸ್ ಇದು. ಇಲ್ಲಿ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಾ ಸರ್? ಇಲ್ಲಿ 2011ಕ್ಕೆ ಬಂದಿದ್ದು ನಮ್ ಬ್ರದರ್. ಅಲ್ಲ, ನಿಮ್ಮ ಮಾವ ಮುಂಚೆ ಇಲ್ಲೇ ಮಾಡಿದ್ರ? ಇಲ್ಲ, ಶಾಂತಿನಗರದಲ್ಲಿ. ಶಾಂತಿನಗರದಿಂದ ನಾವ್ ಇಲ್ಲಿ ಬಂದ್ಬಿಟ್ವಿ. ನಮ್ ಬ್ರದರ್ ಕರ್ಕೊಂಬಂದ್ಮೇಲೆ ವಿಡಿಯೋ ಸ್ಕೂಲ್ ಸ್ಟಾಪ್ ಅಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಜಾಲಹಳ್ಳಿ ಕ್ರಾಸ್ಗೆ 2011 ಅಲ್ಲಿ ಬಂದಿದ್ದು. ನಮ್ ಬ್ರದರೇ ದೊಡ್ಡವ್ರು ನೋಡ್ಬಿಟ್ಟು ಈ ಜಾಗ ಇದು ಚೆನ್ನಾಗಿದೆ, ಕಂಫರ್ಟ್ ಆಗಿದೆ ಅಂತ ಸೆಲೆಕ್ಷನ್ ಮಾಡಿ ಅವ್ರು ಮಾಡ್ಕೊಟ್ಟಿದ್ದು. ಅದಾದ್ಮೇಲೆ ಇಲ್ಲೇ ಇದೀವಿ ಸರ್. ಓನರ್ದು ಏನ್ ತೊಂದ್ರೆ ಇಲ್ಲ, ಯಾರ್ದೇನು. ಇದು ಬಾಡಿಗೆ? ಹೌದು, ರೆಂಟ್. ರೆಂಟ್ ಅಲ್ಲಿ ಕೊಡ್ತಾ ಇದೆ. ರೆಂಟ್ ಚೆನ್ನಾಗಿದೆ, ಓಕೆ, ಸ್ಯಾಟಿಸ್ಫ್ಯಾಕ್ಷನ್. ಮೇಲೇನೂ ಇಲ್ಲ, ಲೋನ್ ಅಲ್ಲೂ ಇಲ್ಲ, ಮಧ್ಯದಲ್ಲಿ ತೇಲಾಡ್ತಾ ಇದೀವಿ, ಚೆನ್ನಾಗಿದೆ. ಒಟ್ನಲ್ಲಿ ಖುಷಿ ಇದೆ, ಖುಷಿ ಇದೆ ಸರ್, ಖುಷಿ ಇದೆ. ಆಮೇಲೆ ನಾನು ಎಲ್ಲಾರ್ಗು ಹೇಳೋದು ಏನಂದ್ರೆ, ಏನೇ ಒಂದು ಬಿಸ್ನೆಸ್ ಮಾಡಿದ್ರು ಆ ಬಿಸ್ನೆಸ್ ಹೆಂಗ್ ತಗೋಬೇಕಂದ್ರೆ ಪೂರ್ತಿಯಾಗಿ ತಗೋಬೇಕು. ಸುಮ್ಮನೆ ಲೇಜಿಯಾಗಿ, ಈಗ ಅಪ್ಪ ಅಮ್ಮ ಯಾರೋ ದುಡ್ಡು ಕೊಡ್ತಾರೆ ಮಾಡ್ಬಿಟ್ಟು 2 ದಿನ ಲಾಸ್ ಮಾಡಿ ಅವ್ರಿಗೆ ತೊಂದರೆ ಕೊಡೋದು, ಆ ಥರ ಎಲ್ಲ ಮಾಡಬಾರ್ದು. ಮಾಡಿದ್ಮೇಲೆ ಒಂದು ಕಂಫರ್ಟಾಗಿ ಮಾಡಬೇಕು, ಶಿಸ್ತಿಂದ ಮಾಡಬೇಕು. ಶಿಸ್ತಿಂದ ಇವಾಗ ಏನು ಯಾರಿಗೆ ಏನು ಇದಿರುತ್ತೋ, ಸಾಲ ಆಗ್ಲಿ ಸ್ವಂತ ದುಡ್ಡಾಗ್ಲಿ, ಪ್ರಾಫಿಟ್ ಆಗಿರ್ಲಿ, ಅದನ್ನ ನೀಟಾಗಿ ನಡ್ಸ್ಕೊಂಡು ಹೋದ್ರೇನೆ ಸರ್. ಓನರ್ ಅಂದ್ಮೇಲೆ ಓನರ್ ಇಲ್ಲಿ ಇದ್ದು ಕೆಲಸ ಮಾಡಿಸಿದ್ರೇನೆ ಅದು ಸಂಸ್ಥೆ ಬೆಳೆಯೋಕ್ಕಾಗೋದು. ಓನರು ಸುಮ್ಮನೆ ದುಡ್ಡಿದೆ ಅಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಬೇರೆ ಕಡೆ ಎಲ್ಲ ಹೋದ್ರೆ ಆಗಲ್ಲ ಸರ್, ಅದು ಬೆಳೆಯಲ್ಲ, ಸಂಸ್ಥೆ ಎಲ್ಲ ಇದಾಗುತ್ತೆ. ಈಗ ಸ್ಪೋರ್ಟ್ಸಿಗೆ ಬರಾಗಾದ್ರೆ, ಸ್ಪೋರ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸ್ಪೋರ್ಟ್ಸ್ ಅಲ್ಲಿ ನಾವು ಕೇಳಿದ್ವಲ್ಲ, ಅದರಿಂದ ನೀವು ಏನಾದ್ರೂ ಸ್ಪೆಷಲ್ ಪ್ರಶಸ್ತಿ ಗೆದ್ರೆ ಅದ್ರದ್ದು ಬಹುಮಾನಗಳದ್ದು? ಅದರಿಂದಾನೇ ಸ್ವಲ್ಪ ಮಟ್ಟಕ್ಕೆ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋ ಸರ್. ಯಾಕಂದ್ರೆ ಸರ್ ನೋಡಿ, ಒಂದು ಮನುಷ್ಯ ಒಂದು ಬೆಳಿಬೇಕಾದ್ರೆ ಏನಾದ್ರೂ ಒಂದು ತೋರಿಸ್ಬೇಕಲ್ವಾ. ತೋರಿಸೋದಂದ್ರೆ ಏನಂದ್ರೆ, ಇವಾಗ ನೋಡಿ ಸರ್, ಗುರ್ತಿಸೋದಂದ್ರೆ ಏನ್ ಹೇಳಿ, ಇವಾಗ ನೀವೇನೋ ಒಂದು ಅಚೀವ್ಮೆಂಟ್ ಮಾಡಿದ್ರೆ ತಾನೇ ಗುರ್ತಿಸ್ತಾರೆ. ಆ ಗುರ್ತಿಸಿರೋದ್ರಿಂದ ಈ ಪ್ಲಸ್ ಪಾಯಿಂಟ್ ಬರುತ್ತೆ ಸರ್. ಒಂದೊಂದಾಗೆ ಪ್ಲಸ್ ಆಡಾಗ್ತಾ ಹೋಗುತ್ತೆ. ಏನು ಓದಿದ್ದೀರಿ ರಾಜಣ್ಣ? ಸರ್ ನಾನು BA ಅನ್ಕಂಪ್ಲೀಟೆಡ್, ಅಂದ್ರೆ PUC ಪಾಸ್ ಆಗಿ ಡಿಗ್ರಿ ಹೋಗ್ತಾ ಇದ್ದೆ. ಅವಾಗಲೇ ಸ್ವಲ್ಪ ನನಗೆ ಬಿಸ್ನೆಸ್ ಮೈಂಡು, ಸ್ಪೋರ್ಟ್ಸು, ಅದು ಇದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಿಮ್ಗೇನು ಮುಜುಗರ ಆಗ್ಲಿಲ್ಲ? ಸರ್ ಮುಜುಗರ ಆಗುತ್ತೆ, ಯಾಕಂದ್ರೆ ಎಷ್ಟೋ ಜನ ಹೇಳಿಸ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಸರ್. ಇವಾಗ ನೋಡಿ, ಇವಾಗ 5 ಜನ ಇರ್ತಾರೆ ಅನ್ಕೊಳ್ಳಿ, 5 ಜನಕ್ಕೂ ನಮ್ಮ ಬಗ್ಗೆ ಗೊತ್ತಿರಲ್ಲ. ಹೌದು, ಖಂಡಿತವಾಗಿ. ಯಾರೋ ಒಬ್ಬರು ಗೊತ್ತಿರುತ್ತೆ, ಒಬ್ಬರು ಬೆಲೆ ಕೊಟ್ರೆ ಸಾಕು ನಮ್ಗೆ, ಅಷ್ಟೇನೆ.
ಸರ್ ಬೇರೆ ಯಾರೋ ಮಾಡ್ತಾರೆ, ಯಾರೋ ಏನೋ ಅಂತಾರೆ ಅಂತ ತಲೆನೇ ಕೆಡ್ಸ್ಕೋಬಾರ್ದು. ಎಷ್ಟೊತ್ತಿದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಫ್ಯಾಮಿಲಿ ಇದೆ ಅಷ್ಟೇ. ನಮ್ಮದು ಏನಿದೆಯೋ ಆ ಚೌಕಟ್ಟಲ್ಲಿ ನಾವಿದ್ರೆ ಯಾರು ಏನ್ ಮಾಡಕ್ಕಾಗಲ್ಲ, ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಎಷ್ಟು ಸಂಪಾದನೆ ಮಾಡಿರ್ಬೋದು ಈ ಸ್ಪೋರ್ಟ್ಸ್ ಇಂದ? ಸರ್ ನನಗೆ ಸ್ಪೋರ್ಟ್ಸ್ ಅಲ್ಲಿ ಒಂದ್ಸಾರಿ ಒಂದು 55 ಲಕ್ಷ ಬಂತು. 55 ಲಕ್ಷ ಒಂದೇ ಸರಿಗೆ? ಹೌದು. ಒಂದ್ ಚೆಕ್ಕು? ಹೌದು, ಓ. 55 ಲಕ್ಷ ಬಂತು. ಹಾ. ಅದರಿಂದ ಸ್ವಲ್ಪ 55 ಲಕ್ಷ ದುಡಿಬೇಕಂದ್ರೆ ಒಬ್ಬ ಎಷ್ಟೋ ಜನರ ಕನಸದು. ಹೌದು, 55 ಸರ್. ಇವಾಗ ನಾನು ನೋಡಿ ರಿಯಾಲಿಟಿ ಶೋಗಳಲ್ಲಿ ಎಷ್ಟೋ ಜನ ಗೆಲ್ತಾರೆ, ಒಂದೇ ಸಾರಿ 50 ಲಕ್ಷ ಅಷ್ಟು ತಗೊಂತಾರೆ. ನಾನು ನಾನು ಸ್ವಯಂ ಶಕ್ತಿಯಿಂದ ದೇಶಕ್ಕೆ ಹೆಸರು ತಂದಿದ್ದೀನಿ, ಖಂಡಿತವಾಗ್ಲೂ. ರಾಜ್ಯಕ್ಕೂ ಹೆಸರು ತಂದಿದ್ದೀನಿ, ಖಂಡಿತವಾಗ್ಲೂ. ಮನೆಗೂ ಹೆಸರು ತಂದಿದ್ದೀನಿ, ಎಲ್ಲದಕ್ಕೂ ಹೆಸರು ತಂದು ಈ ಪ್ಲಸ್ ಇದನ್ನ ಅಳವಡಿಸ್ಕೊಂಡಿರೋದ್ರಿಂದ ಅದರಿಂದ ಬಂದ ದುಡ್ಡಿಂದ ಮತ್ತೆ ನಿಮ್ಮ ವೃತ್ತಿ ಜೀವನನ ಮಾಡ್ತಾ ಮಾತ್ರ ನಮ್ಮ ಒಂದು ಇದು ಗೌರವ ಅನ್ನೋದಿದ್ರೆ ಯಾರು ಬೇಕಾದ್ರೂ ಬೆಲೆ ಕೊಡ್ತಾರೆ ಸರ್. ಖಂಡಿತ. ನಮ್ಮ ಇನ್ನೊಬ್ರಿಗೆ ಇದ್ ಮಾಡೋದ್ ಬೇಡ, ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳೋದು ಬೇಡ, ಕೈ ಚಾಚೋದು ಬೇಡ. ನಮ್ಮ ಸ್ವಂತ ಸ್ವಯಾರ್ಜಿತ ಸಂಪಾದನೆ ಇದ್ರೆ ಸಾಕು ಸರ್. ನಾವು ಇನ್ನೊಬ್ರ ಹತ್ರ ಭಿಕ್ಷೆ ಬಿಡೋದು ಬೇಡ. ಓಕೆ. ಆ ಥರ ಮಟ್ಟದಲ್ಲಿದ್ದೀನಿ. ನಾನು ಯಾರ ಹತ್ರನೂ ಕೈ ಚಾಚಲ್ಲ. ನಾನು ಬಿಸ್ನೆಸ್ ಮಾಡ್ಕೊತೀನಿ, ನಾವು ಹೋಗ್ತೀನಿ ಸರ್. ಮದ್ವೆ ಗಿದ್ವೆ ಏನಾದ್ರು ಆಗಿದೆಯಾ? ಇಲ್ಲ ಸರ್, ಅನ್ಮ್ಯಾರಿಡು. ನಮ್ಮ ಬ್ರದರ್ಗಾಗಿದೆ, ಅವ್ರಿಗಿಬ್ರು ಮಕ್ಕಳು, ದೊಡ್ಡವ್ರಿಗಾಗಿದೆ, ಅವ್ರಿಗಿಬ್ರು ಮಕ್ಕಳು. ಯಾಕೆ ನಿಮ್ದೆ ಯಾವ್ದಾದ್ರು ಒಬ್ರು ಸಿಕ್ಕರೆ ಯಾರಾದ್ರು ಮದ್ವೆ ಮಾಡ್ಕೊ? ಸುಮಾರು ಜನ ನಮ್ಮಲ್ಲಿ ಮಾಡ್ಕೊಂಡಿದ್ದಾರೆ, ಯಾಕೋ ನಾನು ಮಾಡ್ಕೊಂಡಿಲ್ಲ, ಹಂಗೆ ಇದ್ಬಿಟ್ಟೆ. ಎಷ್ಟು ವಯಸ್ಸು ರಾಜಣ್ಣನಿಗೆ? ಸರ್ ಇವಾಗ 46. 46, 46 ವರ್ಷ. ಏನ್ ಸಾಧನೆ! ಅಬ್ಬಬ್ಬಬ್ಬಬ್ಬಬ್ಬ! ಈ 46 ವರ್ಷದಲ್ಲಿ ಅಂತಾರಾಷ್ಟ್ರೀಯ 30 ದೇಶ ಸುತ್ತಿ ಸ್ವಂತ ಬಿಸ್ನೆಸ್ ಮಾಡಿ ಅಷ್ಟು ಜನಕ್ಕೆ ಏನೋ ಒಂದು ಲೈಫ್ನ, ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? 14 ಜನ ಇಂಟು 4 ಜನ ಒಂದ್ ಮನೇಲಿ ಅನ್ಕೊಂಡ್ರು ಎಷ್ಟು ಜನಕ್ಕೆ ನೀವು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ದಂಗಾಯ್ತು ರಾಜಣ್ಣ. ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಸರ್ ನಮ್ಗೆ ಬಿಸ್ನೆಸ್ ಏಳು ಬೀಳು ಇದ್ದೇ ಇರುತ್ತೆ ಸರ್, ಅದು ಮಾಮೂಲಿ. ಬಿಸ್ನೆಸ್ ಅಂದ್ರೆ ಒಂದೇ ಸಾರಿ ಅಪ್ಪು ಆಗುತ್ತೆ, ಲೋನು ಆಗುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಸರ್. ಇಂಟ್ರೆಸ್ಟ್ ಆಗಿ ಮಾಡ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ರಾಜಣ್ಣ ಕನ್ಸೇನು? ಕನ್ಸೇನಿಲ್ಲ ಸರ್. ಇವಾಗ ಒಂದು 14 ಜನ ಇದ್ದಾರೆ, ಇನ್ನೊಂದ್ ಸ್ವಲ್ಪ ಜನಕ್ಕೆ ಕೆಲಸ ಕೊಡ್ಬೇಕು. ಆಮೇಲೆ ನನ್ನಂತವರು ಸುಮಾರು ಜನ ನನ್ನ ನಂಬ್ಕೊಂಡಿದ್ದಾರೆ ಸರ್, ನಮ್ಮ ಈ ಸ್ಪೋರ್ಟ್ಸ್ ಅಲ್ಲಿ. ಅವ್ರಿಗೆಲ್ಲ ಏನಾನ ಒಂದು ಮಾಡಬೇಕು ಅಂತ ನನ್ಗೊಂದು ಕನಸಿದೆ. ಅದೊಂದು ಸ್ವಲ್ಪ ಸಾಧ್ಯ ಆಗ್ತಾ ಇಲ್ಲ, ಮಾಡ್ತೀನಿ ಸರ್. ಏನಾದ್ರೂ ಮಾಡಿ ಒಂದು, ಅಂದ್ರೆ ಇವಾಗ ನಮ್ಮ ಥರನೇ ಇದಾರಲ್ವಾ ಅಂಥವ್ರನ್ನ ಗುರ್ಸ್ಬಿಟ್ಟು ನಂದು ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಮುಖಾಂತರ ನಾನು ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಿ, ಅವ್ರನ್ನೂ ದೇಶಗಳನ್ನ ಸುತ್ತವಾಗಿ ಮಾಡಿ, ದೇಶಕ್ಕೆ ಸೇವೆ ಮಾಡಿ, ಪದಕಗಳು ಗೆಲ್ಲಿ ಅಂತ ನಾನು ಒಂದು ಆಸೆ ಇದೆ ಸರ್. ಅದನ್ನ ನೀವು ಸ್ಪೋರ್ಟ್ಸ್ ಅಲ್ಲಿ ಯಾವಾಗ ಟೈಮ್ ಸಿಗುತ್ತೆ ರಾಜಣ್ಣ? ಬಿಸ್ನೆಸ್ ಮಾಡ್ಕೊಂತ ಕೂತ್ರೆ ಸರ್ ಮಾರ್ನಿಂಗ್ ಸಂಡೇ ಹೊತ್ತು ಹೋಗ್ತೀನಿ, ಈವ್ನಿಂಗ್ ಫ್ರೀ ಇದ್ದಾಗ ಹೋಗ್ತೀನಿ. ಗೇಮ್ ಏನಾದ್ರು ಸ್ಟಾರ್ಟ್ ಆದ್ರೆ ಕಂಟಿನ್ಯೂಸ್ ಹೋಗ್ತೀನಿ ಸರ್. ಕಂಟಿನ್ಯೂಸ್ 24 hours ಇಲ್ಲ? ಇಲ್ಲ ಅಂದ್ರೆ ಮಾರ್ನಿಂಗ್ ಹೋದ್ರೆ ಒಂದು 12:30 ವರೆಗೂ ಪ್ರಾಕ್ಟೀಸ್ ಮಾಡಿ. ಮಾರ್ನಿಂಗ್ ಅಂದ್ರೆ 5 o'clock to 12? ಇಲ್ಲ, 6 o'clock to 6 o'clock to 12. ಡಯಟ್ ಏನ್ ಮಾಡ್ತೀರಾ? ಡಯಟ್ ಏನಿಲ್ಲ ಸರ್, ಮಾಮೂಲಿ ಮನೇಲಿ ಏನ್ ಊಟ ಮಾಡ್ತಾರ ರಾಗಿ ಮುದ್ದೆ ಜಾಸ್ತಿ ಯೂಸ್ ಮಾಡ್ತೀನಿ ಅಷ್ಟೇ. ನಿಮ್ಗೆ ಇಷ್ಟವಾದದ್ದು ರಾಗಿ ಮುದ್ದೆ? ಹೌದು, ರಾಗಿ ಮುದ್ದೆ ಸಾರು, ಅದೇ ಜಾಸ್ತಿ ಇಷ್ಟ. ಅದೇ ಎನರ್ಜಿ ನಿಮ್ ತಂದು ಸ್ಪೋರ್ಟ್ಸ್ ಆಡೋದು? ಹೌದು ಸರ್, ಎನರ್ಜಿ ಅಂದ್ರೆ ಅದೇನೆ ಸರ್. ಈ ಇಂಟರ್ವ್ಯೂ ಮಾಡಕ್ಕೆ ಬ್ರಿಟನ್ ಇಂದ ಬಂದಿದ್ರು ಒಬ್ಬ ಲೇಡಿ. ಬ್ರಿಟನ್ ಇಂದ ನಮ್ಮ ಮನೇಲಿ ಒಂದು 4 days ಏನೋ ಇದ್ರು ಅವರು ಇವ್ರು ಯಾವ ತರ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ನನ್ನೊಬ್ಬನಿಗೆ ಅಲ್ಲ, ನನ್ಗೂ ಸೇರಿ ಐರ್ಲೆಂಡ್ಗೆ ಎಷ್ಟು ಜನ ಹೋಗಿದ್ರು, 4-5 ಜನ ಹೋಗಿದ್ವಿ. ದೇವಪ್ಪ ಮೋರೆ ಅಂತ, ರೇಣುಕುಮಾರು, ನಾನು, ಆಮೇಲೆ ಇನ್ನೊಬ್ರು ಪ್ರಕಾಶ್ ಅಂತ, ಇಷ್ಟು ಜನ ಹೋಗಿದ್ದಾಗ ಅಷ್ಟು ಜನನ್ನು ಅವರು ಅಲ್ಲಿಂದ ಇಂಟ್ರೂ ಮಾಡಕ್ ಬಂದಿದ್ರು ಇಲ್ಲಿ ಕರ್ನಾಟಕದ ಪ್ಲೇಯರ್ಸ್ ಗಳಿಗೆ. ಹೌದು. ಓ ಗ್ರೇಟ್. ಬ್ರಿಟನ್ ಇಂದ ಬಂದಿದ್ರು, ಬುಕ್ ಎಲ್ಲ ಮಾಡಿದ್ದಾರೆ. ಹೌದು. ಓ, ಅದು ರಿಸರ್ಚ್ ತರ? ಹೌದು. ಓಕೆ ಸರ್, ನಮ್ಮ ಇದು ಏನಂದ್ರೆ ಒಂದೇ ದಿವಸಕ್ಕೆ ನಮ್ ಜನ ಬೆಳೆಸ್ತಾರೆ, ಒಂದೇ ದಿವಸಕ್ಕೆ ಮಾಡ್ತಾರೆ. ಆತರ ಏನೂ ಇಲ್ಲ, ಆಗ್ಬಹುದು. ಹೌದು. ಅಂದ್ರೆ ನಮ್ದು ಏನ್ ಗೊತ್ತಾ ಏಮು, ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ನಾವು ಇನ್ನೊಬ್ರಿಗೆ ತೊಂದರೆ ತಗೋಬಾರ್ದು. ಸಾಧನೆ ಬಗ್ಗೆ, ಗುರಿ ಬಗ್ಗೆ ಅಷ್ಟೇ ಸರ್. ಅಷ್ಟಿದ್ರೆ ಸಾಕು, ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬೋದು ಸರ್. ಹೇಳೋರು ಹೇಳ್ತಾರೆ ಸರ್, ಕೊಡೋರು ಏನು ಇವಾಗ ಚೆನ್ನಾಗಿದ್ರೆ ನಿನ್ನ ಹೊಗಳ್ತಾರೆ, ಏನಾದ್ರೂ ಬಿದ್ರೆ ತೆಗಳ್ತಾರೆ ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಸಾಧನೆ ಮುಖ್ಯ. ಹೌದು ಸರ್, ಹೌದು.